ಜಾಗ ಇದೆ. ಅಲ್ಲಿ 1.5 ಅಡಿ 1.25 ಅಡಿ ಜಾಗ ಇದೆ. ಹಾಂ, ಓಪನ್ ಮಾಡಿ ಓಕೆ ರೈಟ್. ಅದನ್ನ ತಿರುಗಿಸ್ಬೋದಾ? ಹಾಂ, ಇನ್ನು ಇನ್ನು ಹಾಂ, ಕರೆಕ್ಟ್. ಹಾಗೆ ಕಂಟಿನ್ಯೂ ಹಾಗೇನೆ ಕಂಟಿನ್ಯೂ ಇನ್ನು ಕಂಟಿನ್ಯೂ ಇನ್ನು ಅಷ್ಟೇನಾ? ಇನ್ನು ಸ್ವಲ್ಪ ಗೊತ್ತು ಅಷ್ಟು ಉಳಿ. ಹಾಂ, ಕರೆಕ್ಟ್. ಎಲ್ಲನೂ ಬರುತ್ತೆ. ಹ್ಞೂ, ಸರಿ. ಸಾಕು, ಬೇಕಾದಷ್ಟು ಜಾಗ ಇದೆ. ಅಲ್ಲಿ 1.5 ಅಡಿ 1.25 ಅಡಿ ಜಾಗ ಇದೆ. ಹಾಂ, ಓಪನ್ ಮಾಡಿ ಓಕೆ ರೈಟ್. ಅದನ್ನ ತಿರುಗಿಸ್ಬೋದಾ? ಹಾಂ, ಇನ್ನು ಹಾಂ, ಕರೆಕ್ಟ್. ಹಾಗೆ ಕಂಟಿನ್ಯೂ ಹಾಗೇನೆ ಕಂಟಿನ್ಯೂ ಇನ್ನು ಅಷ್ಟೇನಾ? ಇನ್ನು ಸ್ವಲ್ಪ ಗೊತ್ತು ಅಷ್ಟು ಉಳಿ. ಹಾಂ, ಕರೆಕ್ಟ್. ಎಲ್ಲನೂ ಬರುತ್ತೆ. ಹ್ಞೂ, ಸರಿ. ಅದಕ್ಕೆ ಲಿಮಿಟ್ ಸಿಕ್ಸ್ ಆಗ್ತದೆ. ಆಫ್ ಆಗುತ್ತೆ. ಡೋರ್ ಓಪನ್ ಇದ್ದಾಗ ಆಫ್ ಆಗುತ್ತೆ. ಅಲ್ಲಿ ನೀರು ಬರಲ್ವ ಅಂತ ನೀರು ಕೇಳೋದು ಅಲ್ಲೇ ಡ್ರೈನೇಜ್ ಇದೆಲ್ಲ ಕೆಳಗಡೆ ಅದು ನೀರಲ್ಲಿ ನಿಂತ್ಕೊಳ್ಳಲ್ಲ. ಮೀಟರ್ ಮೇಲೆ ಬೀಳುತ್ತೆ ನೀರು ಅಷ್ಟೇ. ಅನ್ಸುತ್ತಲ್ಲ. ನೀರು ಫೈಬರ್ ನನ್ನ ಪ್ರಕಾರ ಫೈಬರ್ ರಾಡ್ ಸುತ್ಕೊಂಡ್ಬಿಡುತ್ತೆ. ಅಲ್ಲಲ್ಲಿ ಅದು ಸದ್ಯಕ್ಕೆ ಮಾಡೋಣ ಸರ್. ಈ ಥರ ಫ್ಯೂಚರ್ಗೆ ಒಳ್ಳೆಯದು. ಹಾಂ, ಹೌದು. ಇದು 2ನಲ್ಲಿ ಇದೆಯಾ ಸರ್? ಹಾಂ, 2 ಸಾಕಾಗುತ್ತೆ ಅನ್ಸುತ್ತೆ. ಅಂದರೆ 40-45 RPM ಇರುತ್ತಲ್ಲ ಇಷ್ಟು ಸ್ಲೋ ಮಾಡಿಕೊಂಡ್ರೆ ಅಷ್ಟು ಸ್ಪಿನ್ನಿಂಗ್ ನಿಮಗೆ ಅಪ್ ಟು 18 RPM. 2 ಪೊಸಿಷನ್ ಮಾಡಿಕೊಂಡು ಓಪನ್ ಮಾಡ್ತಾರೆ. ಈ ಕಡೆ ಬೆಂಡ್ ಮಾಡಿದ ನಂತರ ಇದನ್ನು ಪೊಸಿಷನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನೇನು ಪ್ರಿಪರೇಷನ್ ಮಾಡಬೇಕು ಇಲ್ಲ, ಇಲ್ಲಿ ಈ ಜಾಗ ಅಷ್ಟೇ. ಗಾಳಿ ಹೊರಗಡೆ ಬರಬೇಕು, ಅಷ್ಟೇ ಬರಬೇಕು. ಇದು ಹೀಟಿಂಗ್ ಇದೆ ಸರ್. ಅದು ಹೀಟಿಂಗ್ ಎಲ್ಲಿ ಹೀಟಿಂಗ್ ಕಾಯಿಲ್ ಆ ಕಡೆ ಫ್ಯಾನ್ ಇದೆ. ಸೋಲಾರ್ ಹೀಟಿಂಗ್ ಯೂಸ್ ಮಾಡ್ಬೇಕು. ಅದಕ್ಕೆ ನೋಡ್ಬೋದು ಸಪ್ರೇಟಾಗಿ ವೈರ್ ಮಾಡ್ಕೊಡ್ತೀವಿ. ಕೇಬಲ್ ಕೊಡಪ್ಪ ಸರ್. ಇದು ಇನ್ನೂ ವೈರಿಂಗ್ ಆಗಿಲ್ಲ. ಏನೆಲ್ಲ ಇದೆ ಅಂತ ಮಾಡ್ತಾ ಇದ್ದೀನಿ. ಟೆಂಪರೇಚರ್ ಇದೆಯಲ್ಲ, ಟೆಂಪ್ರೇಚರಲ್ಲೇ ಇದು